ಗಡಿ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿ ಕೃಷಿಗೆ ನೀರಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಆದರೂ ಕೂಡ ಇಲ್ಲಿ ದೇಸಿ ಕ್ರೀಡೆಗಳಿಗೇನೋ ಕಮ್ಮಿ ಇಲ್ಲ. ನೂರಾರು ಯುವಕರು ಕೆಸರುಗದ್ದೆಯಲ್ಲಿ ನಡೆದ ದೇಸಿ ಆಟದಲ್ಲಿ ಭಾಗವಹಿಸಿ ಕುಣಿದು ಕುಪ್ಪಳಿಸಿದ್ರು. ಮಳೆ ಇಲ್ಲದೆ ಚಾಮರಾಜನಗರ ಜಿಲ್ಲೆಯಾದ್ಯಂತ ಬರದ ಛಾಯೆ ಆವರಿಸಿದೆ. ಇದರ ನಡುವೆಯೂ ಶ್ರೀಕೃಷ್ಣ ಪ್ರತಿಷ್ಠಾನದ ವತಿಯಿಂದ ದೇಸಿ ಕ್ರೀಡೆಗೆ ಪ್ರೋತ್ಸಾಹ ನೀಡಿ ಕೆಸರುಗದ್ದೆ ಓಟದ ಸ್ಪರ್ಧೆಯನ್ನ ಏರ್ಪಡಿಸಿತ್ತು. ಕೆಸರುಗದ್ದೆಯಲ್ಲಿಯೇ ಕಬಡ್ಡಿ ಸ್ಪರ್ಧೆ ಹಾಗೂ ಹಗ್ಗಜಗ್ಗಾಟ ಸ್ಪರ್ಧೆಯನ್ನ ನಡೆಸಲಾಯಿತು. ಶ್ರೀಕೃಷ್ಣ ಪ್ರತಿಷ್ಠಾನ ಚಾಮರಾಜನಗರ ಕಳೆದ 8 ವರ್ಷಗಳಿಂದ ಮೊಸರು ಮಡಿಕೆ ಒಡೆಯುವ ಉತ್ಸವವನ್ನು ಆಯೋಜಿಸುವ ಮೂಲಕ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಈ ಮೈಸೂರು ಪ್ರಾಂತ್ಯದಲ್ಲಿ ವಿಶೇಷವಾಗಿ ಮೊಸರು ಉತ್ಸವವನ್ನು ಆಯೋಜನೆ ಮಾಡ್ತಾ ಇದೆ. ಅದರ ಅಂಗವಾಗಿ ಮಕ್ಕಳಲ್ಲಿ, ಯುವಕರಲ್ಲಿ, ಮಹಿಳೆಯರಲ್ಲಿ ಮತ್ತು ಹಿರಿಯರಲ್ಲಿ ಸ್ಪರ್ಧಾ ಚೈತನ್ಯವನ್ನು, ಸ್ಫೂರ್ತಿಯನ್ನು, ಏಕತೆಯನ್ನು ತುಂಬುವ ದಿಕ್ಕಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಜಾನಪದ ಸೊಗಡಿನ ಈ ಕೆಸರುಗದ್ದೆ ಓಟದ ಸ್ಪರ್ಧೆಯನ್ನು, ಹಗ್ಗ ಜಗ್ಗಾಟವನ್ನು ಮತ್ತು ದೇಶೀಯ ಕ್ರೀಡೆ ಕಬಡ್ಡಿಯನ್ನು ಆಡುವ ಮೂಲಕ ಎಲ್ಲ ಯುವಕರು ಆನಂದವನ್ನು ಪಟ್ಟಿದ್ದಾರೆ. ಆಗಸ್ಟ್ 19ರ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೊಸರು ಕುಡಿಕೆ ಸ್ಪರ್ಧೆ ನಡೆಸಲಾಗುತ್ತೆ. ಆದ್ರೆ ಅದಕ್ಕೂ ಮುನ್ನ ಚಿನ್ನಿಪುರ ಮೋಳೆ ಬಡಾವಣೆಯಲ್ಲಿ ಕೆಸರುಗದ್ದೆಯಲ್ಲಿ ಓಟದ ಸ್ಪರ್ಧೆ, ಕಬಡ್ಡಿ ಸ್ಪರ್ಧೆ ಹಾಗೂ ಹಗ್ಗಜಗ್ಗಾಟ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಸ್ಪರ್ಧೆಗೂ ಮುನ್ನ ಎಲ್ಲರೂ ನಿಂತು ಶ್ರೀಕೃಷ್ಣನಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಜೊತೆಗೆ ಇಲ್ಲಿನ ಯುವಕ ಯುವತಿಯರು ಹಾಗೂ ಮಕ್ಕಳು ಗ್ರಾಮೀಣ ಸೊಗಡಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಖುಷಿಪಟ್ರು. ಶ್ರೀಕೃಷ್ಣ ಪ್ರತಿಷ್ಠಾನದ ಮೂಲಕ ಈ ಕಾಂಪಿಟೇಷನ್ ಇಟ್ಟಿದ್ರು. ಬಟ್ ನನ್ಗಿಲ್ಲ ಆಡೋದು ರೀತಿ ಗೊತ್ತಿರ್ಲಿಲ್ಲ. ಆದ್ರೆ ಸುಮ್ಮನೆ ಬಂದೆ. ಇಲ್ಲ ಆಡೋ ಮಕ್ಳನ್ನೆಲ್ಲ ನೋಡ್ಬಿಟ್ಟು ನನಗೆ ಖುಷಿ ಆಯ್ತು. ಶಾಲಾ ಮಕ್ಳೆಲ್ಲ ಆಡ್ತಾ ಇದ್ರು. ಪುನಃ ನಮ್ಮ ಶಾಲೆಯಿಂದನೂ ಭಾಗವಹಿಸಿದ್ರು. ಇಲ್ಲಿ ಹುಡುಗಿರ್ ಜಾಸ್ತಿ ಇರ್ಲಿಲ್ಲ. ಆದ್ರೂ ನಾನು ಆಡಿದೆ. ಫಸ್ಟ್ ಬರ್ಬೇಕು ಅಂತ ನಾನು ಚಾಲೆಂಜ್ ಕಟ್ಟಿದೆ. ಆದ್ರೂ 3ನೇ ಸ್ಥಾನ ಬಂತು. ಆದ್ರೆ ಇಲ್ಲಿ ನನಗೆ ಆಡಕ್ ಗೊತ್ತಾಗಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ದೇಸಿ ಕ್ರೀಡೆಗಳನ್ನ ಜನ ಮರೆತು ಹೋಗ್ತಿದ್ದಾರೆ. ಮಳೆ ಇಲ್ಲದಿದ್ರೂ ಗದ್ದೆಗಳಲ್ಲಿ ನೀರಿನ ವ್ಯವಸ್ಥೆ ಮಾಡಿ ಕೆಸರುಗದ್ದೆ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದ್ದು ಸ್ಪರ್ಧಿಗಳಲ್ಲಿ ಖುಷಿ ತಂತು. ಕ್ಯಾಮರಾಮ್ಯಾನ್ ಶಶಿಧರ್ ಜೊತೆ ಸುಂದರ್, ಸುದ್ದಿ ಟಿವಿ, ಚಾಮರಾಜನಗರ.